ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ, ಬೆಳ್ಳಿ ವ್ಯಾಪಾರಿನೂ ಅಲ್ಲ, ಡೈಮಂಡ್ ವ್ಯಾಪಾರಿನೂ ಅಲ್ಲ. ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತ ಅಂದರೆ, ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೊಂದು ಸ್ಟೆಪ್ ನೆಕ್ಲೆಸ್ ನೋಡೋಣ ಬನ್ನಿ. ಇದು ಕೇವಲ 14 ಗ್ರಾಮ್ ಒಳಗಡೆ ಇರುವ ಸ್ಟೆಪ್ ನೆಕ್ಲೆಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮುತ್ತು ಮಣಿ ಬಂದಿದೆ. ಹಂಗೆ ಕೆಳಗಡೆ ನೋಡಿದ್ರೆ ಕೆಂಪು ಕಲರ್ ಮಣಿ ಬಂದಿದೆ. ಸುತ್ತ ಮೋಪ್ ಬಂದಿದೆ. ಅದ್ರ ಕೆಳಗಡೆ ಬಂದರೆ ಲಕ್ಷ್ಮಿ ಬಂದಿದ್ದಾರೆ. ಹಂಗೆ ಮಾವಿನಕಾಯಿ ಒಂಥರ ಶೇಪಲ್ಲಿ ಡಿಸೈನ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೇವಲ 14 ಗ್ರಾಮ್ ಅಂತ ನೀವು ನಂಬ್ತೀರಾ? ಅನಿಸೋದೇ ಇಲ್ಲ. ಇದು ಸ್ವಲ್ಪ ಇನ್ನೂ ಜಾಸ್ತಿ ಗ್ರಾಮ್ ಇದೆ, 20 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಬಟ್ ಇದು ಕೇವಲ 14 ಗ್ರಾಮ್. ಕೊನೆಯಲ್ಲಿ ಹೇಳ್ತೀನಿ ಸ್ಟೆಪ್ ನೆಕ್ಲೆಸ್ ಅಂದರೆ ಏನು, ಯಾಕೆ ಇದನ್ನ ಸ್ಟೆಪ್ ನೆಕ್ಲೆಸ್ ಅಂತ ಕರೀತಾರೆ ಅಂತ. ನಾನು ಹೇಳ್ತಿರೋದು ಬರೀ ಚಿನ್ನ ಗ್ರಾಮ್ ಅಷ್ಟೇ. ಈ ಮಣಿ ಮತ್ತು ಮತ್ತು ಸ್ಟೋನ್ ಎಲ್ಲ ಬಿಟ್ಟು ಬರೀ ಚಿನ್ನದ ಗ್ರಾಮ್ ಹೇಳ್ತಾ ಇರೋದು. ಇದೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇದು. ಸೊ ಬರೀ ನಾನು ಚಿನ್ನದ ಗ್ರಾಮ್ ಅಷ್ಟೇ ಹೇಳ್ತಾ ಇರೋದು. ಈ ಡಿಸೈನ್ ನೋಡಿ, ಕಾಸಿನ ಸರ ಥರ ಇದೆ. ಮೇಲ್ಗಡೆ ಬಂದು ಆಮೆ ಡಿಸೈನ್ ಇದೆ ನೋಡಿ. ಇದು ಒಂಥರ ಸ್ಟೆಪ್ ನೆಕ್ಲೆಸ್ಸೇನೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಕೇವಲ 11.9 ಇದೆ, ಅಂದರೆ ಹೆಚ್ಚು ಕಮ್ಮಿ 12 ಗ್ರಾಮ್ ಅಂತ ಇಟ್ಕೊಳ್ಳಿ. ಮೋಪ್ ಬಂದಿದೆ. ಸುತ್ತ ನೋಡಿ ಕಾಸು ಬಂದಿದೆ. ಆಮೇಲಿಂದ ಡಿಸೈನ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ತೊಗೊಂಡ್ರೆ ಈ ಥರ ವರ್ತಿರಂಗೆ ತೊಗೋಬೇಕು. ನೋಡೋಕ್ಕೂ ದೊಡ್ಡದಾಗಿ ಕಾಣಬೇಕು, ಆಮೇಲೆ ಗಟ್ಟಿ ಇರಬೇಕು. ಆ ಥರ ತೊಗೊಳಂಗಿದ್ರೆ. ಮಧ್ಯೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಇದು ಹಾಕೊಂಡ್ರೆ ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು 13 ಗ್ರಾಮ್ ಇರುವ ಸ್ಟೆಪ್ ನೆಕ್ಲೆಸ್ಸು. ನೋಡಿ ಇದು 13 ಗ್ರಾಮ್ ಇದೆ ಅಂತಲೇ ಅನಿಸಲ್ಲ. ಯಾಕಂದರೆ ಇದು ಮೋಪು, ಆಮೇಲಿಂದ 2 ಗಡ ಬೇರುಂಡ ಡಿಸೈನ್ ಬಂದಿದೆ. ಆಮೇಲೆ 3 ಎಲೆ ಮೋಹನ್ ಮಾಲೆ ಅಥವಾ ಗುಂಡು ಮಣಿ ಸರ ಬಂದಿದೆ ನೋಡಿ. ಅದ್ರ ಮಧ್ಯೆ 2 ಸ್ಟೋನ್ ಬೇರೆ ಬಂದಿದೆ. ಇಷ್ಟೆಲ್ಲ ಇರಬೇಕಾದ್ರೆ 13.5 ಗ್ರಾಮ್ 14 ಗ್ರಾಮ್ ಅಂತಲೇ ಇಟ್ಕೊಳ್ಳಿ. ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ. ಇದಕ್ಕೆ ಒಂದು ಲಾಂಗ್ ಸರ ಹಾಕೋಬೋದು ಅಥವಾ ಬಿಡ್ಬೋದು, ಅಂದರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಸಿಂಪಲ್ ಆಗಿರೋ ಫಂಕ್ಷನ್ಸ್ಗೆ ಹಾಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಆಗಿರೋರು ಅದೇ ತಾಳಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ತುಂಬಾ ಗ್ರ್ಯಾಂಡ್ ಲುಕಿಂಗ್ ಕೊಡುತ್ತೆ ಇದೆಲ್ಲ. ನೆಕ್ಸ್ಟ್ ನೋಡೋಣ. ಇದು ಇನ್ನೊಂಥರ ಸ್ಟೆಪ್ ನೆಕ್ಲೆಸ್ಸು. ಆಗಲೇ ತೋರಿಸಿದ ಹಾಗೇ ಅದರಲ್ಲಿ ಮುತ್ತು ಬಂದಿತ್ತು. ಇದರಲ್ಲಿ ಗುಂಡು ಮಣಿ ಬಂದಿದೆ, ಅಂದರೆ ಮೋಹನ್ ಮಾಲೆನೇ ಬಂದಿದೆ. ಮತ್ತು ಡಿಫ್ರೆಂಟ್ ಆಗಿದೆ. ಫಸ್ಟ್ ಒಂದು ತೋರಿಸೋಕ್ಕೂ ಇದಕ್ಕೂ ಇದು 17 ಗ್ರಾಮ್ ಇದೆ ಆ್ಯಕ್ಚುಲಾಗಿ. ಯಾಕಂದರೆ ಇದು ಮೋಪ್ ಬಂದಿಲ್ಲ, ಅದ್ರ ಬದಲು ತಿಕ್ಕಾಗಿರುವ ಸರ ಬಂದಿದೆ ಹಿಂದ್ಗಡೆ ತನಕ. ಮೋಪ್ ಬೇಕಾದ್ರೆ ಮೋಪು ಹಾಕ್ಸ್ಕೋಬೋದು. ಬೇಡ ನನಗೆ ಮೋಪು ಬೇಡ ಅನ್ನೋರು ಈ ಥರ ಸಿಂಪಲ್ಲಾಗಿ ಸರನೇ ಹಾಕ್ಸ್ಕೋಬೋದು. ಇದರಲ್ಲೂ ಅಷ್ಟೇ ನೋಡಿ, ಮಧ್ಯದಲ್ಲಿ ಲಕ್ಷ್ಮಿ ಬಂದಿದ್ದಾರೆ. ಆಮೇಲಿಂದ ಮಾವಿನಕಾಯಿ ಡಿಸೈನ್ ಬಂದಿದೆ. ಅದೇ ರೀತಿಯಾದ ಸ್ಟೋನ್ಸ್ ಬಂದಿದೆ. ಇವಾಗ ಸ್ಟೆಪ್ ನೆಕ್ಲೆಸ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಇದು ಮೋಹನ್ ಮಾಲೆ ಮತ್ತು ನೆಕ್ಲೆಸ್ 2 ಡಿಫ್ರೆಂಟ್ ವೆರೈಟಿ. ಬಟ್ ಎರಡೂ ಒಂದೇ ಸರ ಹಾಕಿದ್ದಾರೆ, ಅದಕ್ಕೇ ಸ್ಟೆಪ್ ನೆಕ್ಲೆಸ್ ಅಂತ ಹೇಳೋದು. ನೋಡೋಕ್ಕೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಹಾಕೊಂಡ್ರೆ ತುಂಬ ಹಾಕ್ಕೊಂಡಿದ್ದಾರೇನೋ ಅಂತ ಫೀಲ್ ಆಗುತ್ತೆ. ಸೊ ಇದಕ್ಕೆ ಸ್ಟೆಪ್ ನೆಕ್ಲೆಸ್ ಅಂತ ಕರೀತಾರೆ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿರೋರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಂಗೆ ನಿಮಗೆ ಇಷ್ಟ ಆಗಿರೋ ನೆಕ್ಲೆಸ್ನ ಬೈ ಮಾಡಿ.
ಇನ್ನೂ ಎಷ್ಟೆಚ್ಚು ವೀಡಿಯೋಸ್ ಬರುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.